ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಬದಲಾವಣೆ ಆಯಿತು, ಏನೇನೆಲ್ಲ ಅಪ್ಡೇಟ್ಸ್ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ವೀಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬೇಡಿ. ಹಾಗೆ ವೀಡಿಯೋಗೊಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬೇಡಿ. ಗೌರಿಗೆ ಅವರಮ್ಮ ಫೋನ್ ಮಾಡಿ ಕೇಳ್ತಾರೆ, ಹೆಂಗಿದೆಯಮ್ಮ ಗೌರಿ ಅಂತ. ಅದಕ್ಕೆ ಗೌರಿ, ಯಾಕಮ್ಮ ಇವತ್ತು ಈ ಥರ ಫೋನ್ ಮಾಡಿದೆ ಅಂತ ಕೇಳ್ತಾರೆ. ಆವಾಗ ನಿಮ್ಮ ಅತ್ತೆಯವರೆಲ್ಲರೂ ನಿನ್ನನ್ನು ನಿಂದಿಸ್ತಾ ಇರೋದನ್ನ ನನಗೆ ಗೊತ್ತಾಯಿತು, ಅದಕ್ಕೋಸ್ಕರ ಫೋನ್ ಮಾಡಿದೆ, ಹೆಂಗಿದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಗೌರಿ ಇದ್ಬಿಟ್ಟು, ಅಮ್ಮ ತವ್ರ ಮನೆಯಿಂದ ಫೋನ್ ಮಾಡಿಬಿಟ್ಟು ಹೆಂಗಿದೆಯಾ, ಏನು ಅತ್ತೆ ಮನೇಲಿ ಕಿರಿಕಿರಿನ ಜಗಳನ ಅಂತ ಯಾವತ್ತೂ ಕೇಳೋಕ್ಕೆ ಹೋಗ್ಬೇಡ, ಹೆಂಗಿದೆಯಾ, ಯಾವಾಗ ಬರ್ತೀಯಾ ಅಂತ ಅಷ್ಟೇ ಕೇಳಬೇಕು ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಏನೂ ಪ್ರಾಬ್ಲಮ್ ಇಲ್ಲ, ಅತ್ತೆ ನನಗೆ ಬೈದರೂ ಕೂಡ ನನ್ನ ಗಂಡ ನನಗೆ ಸಪೋರ್ಟ್ ಮಾಡಿದ್ರು, ನನಗಿಲ್ಲಿ ಯಾವುದೇ ಥರ ತೊಂದರೆ ಇಲ್ಲ, ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಅದಾದಮೇಲೆ ಕಾಂತಲಕ್ಷ್ಮಿಗೆ ಅವರಪ್ಪ ಕೇಳ್ತಾರೆ, ಗೌರಿ ಅಪ್ಪ ಏನು ಹೇಳಿದ್ಲು ಗೌರಿ ಹಿಂಗಿದ್ದಾಳೆ ಅಂತ. ಅದಕ್ಕೆ ಚೆನ್ನಾಗಿದ್ದೀನಿ ಅಂತ ಹೇಳಿದ್ಲು ಅಂತ ಕಾಂತಲಕ್ಷ್ಮಿ ಹೇಳ್ತಾರೆ. ಅವಳ ಮನಸ್ಸಲ್ಲಿ ಏನೇ ನೋವು ದುಃಖ ಏನೇ ಇದ್ದರೂ ಕೂಡ ಗೌರಿ ಯಾವತ್ತೂ ತೋರಿಸ್ಕೊಳ್ಳೋದಿಲ್ಲ. ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಗೊತ್ತು, ಅವಳ ಮನೇಲಿ ನೆಮ್ಮದಿಯಾಗಿಲ್ಲ ಅಂತ ನಮ್ಗೆ ಗೊತ್ತು. ಏನೇ ಕಷ್ಟ ಇದ್ರೂ ಕೂಡ ಏನೂ ಹೇಳ್ಕೊಳ್ದೇ ಇರೋವಂಥ ಮಗಳು ಅವಳು ಹೋಗಿ ಹೆಂಗಿದ್ಯಮ್ಮ ಅಂತ ಕೇಳಿದ್ರೆ ಚೆನ್ನಾಗಿದ್ದೀನಿ ಅಂತಲೇ ಸುಳ್ಳು ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಇಬ್ಬರು ಮಾತಾಡ್ಕೋತಾರೆ. ಅದಾದಮೇಲೆ ಗೌರಿ ಒಂದು ಪೇಪರ್ ತೊಗೊಂಬಂದು ವಾರ್ಡ್ರೋಬಲ್ಲಿ ಇಡ್ತಾ ಇರ್ತಾಳೆ. ಆವಾಗ ವಿವೇಕ್ ಬಂದ್ಬಿಟ್ಟು ಏನದು ಪೇಪರು ಅಂತ ಕೇಳ್ತಾನೆ. ಅದಕ್ಕೆ ಕವನ ಅಂತ ಹೇಳ್ತಾಳೆ. ನೀನು ಯಾವಾಗ ಇದನ್ನೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ ಅಂತ ಕೇಳ್ತಾನೆ. ಅದಕ್ಕೆ ಅದನ್ನು ಸ್ಟಾರ್ಟ್ ಮಾಡೋದಕ್ಕೆ ಯಾರ್ದಾದ್ರು ಪರ್ಮಿಷನ್ ಬೇಕಾ ಅಂತ ಕೇಳ್ತಾಳೆ. ಅದಾದಮೇಲೆ ಒಳ್ಳೆ ಮನಸ್ಸಿರಬೇಕು ಅಷ್ಟೇ, ಕವನ ಕವಿತೆ ಎಲ್ಲ ಬರೆಯೋದಕ್ಕೆ ಒಳ್ಳೆ ಮನಸ್ಸಿರಬೇಕು ಅಂತ ಗೌರಿ ಹೇಳ್ತಾಳೆ. ಹಂಗಾದ್ರೆ ನನಗೆ ಅಷ್ಟು ಒಳ್ಳೆ ಮನಸ್ಸಿಲ್ವಾ ಅಂತ ಹೇಳ್ತಾರೆ. ಇಂಥ ಕೆಲ್ಸಕ್ಕೆ ಬರದೇ ಇರೋ ಕೆಲಸ ಎಲ್ಲ ಮಾಡೋದಕ್ಕೆ ಶ್ಯಾಮ್ ಮಾತ್ರ ಇರೋದು ಮನೆಯಲ್ಲಿ, ಅವನ ಜೊತೆ ನೀನು ಸೇರ್ಕೊಂಡ್ಬಿಟ್ಯಾ ಈ ಥರ ಕೆಲಸ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾನೆ. ಅದಕ್ಕೆ ಗೌರಿ ಇದ್ಬಿಟ್ಟು ಒಳ್ಳೆ ಮನಸ್ಸಿಂದ ನೋಡಿದ್ರೆ ಎಲ್ಲನೂ ಒಳ್ಳೆ ಥರನೇ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಾದಮೇಲೆ ಗೌರಿ, ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು ಅಂತ ಕೇಳ್ತಾಳೆ. ಅದಕ್ಕೆ ವಿವೇಕ್ ಇದ್ಬಿಟ್ಟು ವಾರ್ಡ್ರೋಬಲ್ಲಿ ಅಷ್ಟು ಗಂಟ್ಲು ಕಿತ್ಕೊಂಡು ಹೋಗೋ ಥರ ನಾನು ಬಡ್ಕೋತಾ ಇದ್ದೀನಿ, ವಾರ್ಡ್ರೋಬಲ್ಲಿ ಅಷ್ಟು ದುಡ್ಡು ಇಟ್ಟಿದ್ದೀನಿ, ನಿನಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊ, ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ಕೊ, ನಿನಗೆ ಲೆಕ್ಕ ಕೇಳೋರು ಯಾರಿದ್ದಾರೆ ಅಂತ ವಿವೇಕ್ ಹೇಳ್ತಾನೆ. ಅದಕ್ಕೆ ಕೇಳದೆ ತೊಗೊಳ್ಳೋ ಅಂಥ ಬುದ್ಧಿ ನನಗಿಲ್ಲ, ಯಾರೇ ದುಡ್ದಿದ್ದಾಗ್ಬೋದು, ನೀವು ಧಾರಾಳ ಇರ್ಬೋದು, ಹಾಗಂತ ನೀವು ತಗೋ ಅಂತ ಹೇಳಿದ ತಕ್ಷಣ ಎಷ್ಟು ಬೇಕೋ ಅಷ್ಟು ತೊಗೊಂಡು ಹೆಂಗೆ ಬೇಕೋ ಹಂಗೆ ಖರ್ಚು ಮಾಡೋ ಅಂಥ ಮನಸ್ಥಿತಿ ನನಗಿಲ್ಲ, ಒಂದು ಸಲ ಹೇಳಿ ನಿಮ್ಮನ್ನು ಕೇಳಿ ತೊಗೊಳ್ಳೋದೇ ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಅದಕ್ಕೆ ವಿವೇಕ್ ಇದ್ಬಿಟ್ಟು, ಇದೆಲ್ಲ ಏನು ಹೇಳಬೇಡ, ನಿನಗೂ ಅಧಿಕಾರ ಇದೆ ತಾನೆ, ನೀನು ಮನೆ ಸೊಸೆ, ಹಂಗಾಗಿ ನೀನು ಕೂಡ ದುಡ್ಡನ್ನು ಯೂಸ್ ಮಾಡ್ಕೊಬೋದು, ನಿನಗೋಸ್ಕರನೇ ವಾರ್ಡ್ರೋಬಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾನೆ. ಸಿ ಯು ದಿ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು.